ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಲೇಔಟ್ ನಿರ್ಮಾಣ ಮಾಡಿದ್ರು ಕೂಡ ಸಂಘದ ಅಧ್ಯಕ್ಷರಾದ ಯಾಗಪ್ಪ ಹೊನ್ನಳ್ಳಿ ಹಾಗೂ ನಿರ್ದೇಶಕರು ಸೇರಿ ಹಣ ಕೊಡದೆ ಮೋಸ ಮಾಡಿದ್ದಾರೆ ಎಂದು ಅಶೋಕ ಡೆವಲಪರ್ ಕಾನೂನು ಸಲಹೆಗಾರರಾದ ಚಂದ್ರಕಾಂತ್ ಕಾಳ್ಗಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2012ರಿಂದ 2025ರವರೆಗೆ ಎಲ್ಲ ತರಹದ ಡೆವಲಪ್ಮೆಂಟ್ ಮಾಡಲು ಅಶೋಕ್ ಡೆವಲಪ್ಮೆಂಟ್ ಶ್ರಮ ಪಟ್ಟಿದ್ದಾರೆ. ಆದರೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣದ ಅಧ್ಯಕ್ಷರು ಗೃಹ ನಿರ್ಮಾಣಕ್ಕೆ ಆಸ್ಪದ ನೀಡಿಲ್ಲ ಎಂದು ಆಕ್ರೋಶ ಹೊರಹಾಕಿ ಈಗ 2026ರಲ್ಲಿ ಮತ್ತೆ ನಾಗಪ್ಪ ಹೊನ್ನಳ್ಳಿಯವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಅವರು ಅಧ್ಯಕ್ಷರಾದ ಗೃಹ ನಿರ್ಮಾಣ ಕಾರ್ಯ ಆಗುವುದಿಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ವತಿಯಿಂದ ನಿವೇಶನ ಅಭಿವೃದ್ಧಿ ಆಗದೆ ಡೆವಲಪರ್ಸ್ ಅಶೋಕ ಡೆವಲಪರ್ಸ್ನವರು ಆ ಒಂದು ಸರ್ಕಾರಿ ನೌಕರರ ಒಳಿತಿಗೋಸ್ಕರ ಮಾಡಿರುವಂಥ ಲೇಔಟ್ ಅಭಿವೃದ್ಧಿಪಡಿಸಿದರೂ ಕೂಡ ಸಂಘದ ಅಧ್ಯಕ್ಷರಾದ ನಾಗಪ್ಪ ಹೊನ್ನಳ್ಳಿ ಹಾಗೂ ನಿರ್ದೇಶಕರುಗಳು ಸೇರಿ 2012ರಲ್ಲಿ ಆದಂತಹ ಈ ಒಂದು ಅಗ್ರಿಮೆಂಟ್ ಸರ್ವೆ ನಂಬರ್ 181/1 ಸರ್ವೆ ನಂಬರ್ 181/3ರಲ್ಲಿ ಕುಸ್ನೂರು ಗ್ರಾಮದ ಸರ್ವೆ ನಂಬರ್ನಲ್ಲಿ ಸರ್ಕಾರಿ ನೌಕರರಿಗೋಸ್ಕರವಾಗಿ ಅವರ ಹಿತದೃಷ್ಟಿಯಿಂದ ಅಶೋಕ ಡೆವಲಪರ್ಸ್ನ ಮಾಲೀಕರಾದಂಥ ಅಶೋಕ್ ಹೊನ್ನಳ್ಳಿಯವರು ಆ ಒಂದು ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಅಲ್ಲೇನು ಲೇಔಟನ್ನು ಮಾಡಿರ್ತಾರೆ ಆ ಲೇಔಟ್ ಮಾಡಲಿಕ್ಕೆ ಆ ಏನು ಜಮೀನಿನ ಮಾಲೀಕರನ್ನ ಮನವೊಲಿಸಿ ಆ ಒಂದು ಜಮೀನನ್ನು ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿಗೆ ಖರೀದಿ ಕೊಟ್ಟಿರ್ತಾರೆ. ಅವರನ್ನು ಮನವೊಲಿಸಿ 2012ರಲ್ಲಿ ಅಗ್ರಿಮೆಂಟ್ ಆಗಿರ್ತದೆ. 2014-15ರಲ್ಲಿ ಅದನ್ನು ನೋಂದಣಿ ಮಾಡಿಕೊಟ್ಟಿರ್ತಾರೆ. ನೋಂದಣಿ ಆದ ನಂತರ ಆ ಒಂದು ನೋಂದಣಿಯಲ್ಲಿ ಅಶೋಕ ಡೆವಲಪರ್ಸ್ ಅವರನ್ನೇ ಅಭಿವೃದ್ಧಿಪಡಿಸುವುದಕ್ಕೋಸ್ಕರವಾಗಿ ಆ ಒಂದು ಅಗ್ರಿಮೆಂಟ್ನಲ್ಲಿಯೂ ಕೂಡ ಈ ಒಂದು ಅಶೋಕ ಡೆವಲಪರ್ಸ್ನವರಿಗೆ ಕೊಟ್ಟಿದ್ದೇವೆ ಅಂತ ನೋಂದಣಿ ಮಾಡಿರ್ತಾರೆ. ಸಬ್ ರಿಜಿಸ್ಟ್ರ್ ಕಲಬುರಗಿಯಲ್ಲಿಯೂ ಕೂಡ ಖರೀದಿ ಪತ್ರದಲ್ಲಿಯೂ ಕೂಡ ಇವರ ಅಶೋಕ ಡೆವಲಪರ್ಸ್ ಅಂತ ನೋಂದಣಿ ಮಾಡಿರ್ತಾರೆ. ಆ ಒಂದು ಡೆವಲಪರ್ಸ್ನಿಂದ 2014-15ರಲ್ಲಿ ನೋಂದಣಿ ಆದರೂ ಕೂಡ ಎಲ್ಲ ಸರ್ಕಾರಿ ನೌಕರರು 3 ಅವಧಿಯಲ್ಲಿ ನಿಮಗೇನು ಮಾಡಿದ್ದಾರೆ ಅವರು? ತಮಗೆಲ್ಲ ತಾವು ಎಲ್ಲ ಎಜುಕೇಟೆಡ್ಸ್ ಇದ್ರಿ, ಗೌರ್ಮೆಂಟ್ ಸರ್ವೆಂಟ್ ಇದ್ರಿ, ತಾವು ತಿಳಿದು ಮುಂದಿನ ಕ್ರಮ ಕೈಗೊಳ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ ಮುಂದಿನ 4 ಮಾತನ್ನು ತಮ್ಮ ಮನದಾಳದ ಮಾತು ಅಶೋಕ ಡೆವಲಪರ್ಸ್ನ ಮಾಲೀಕರಾದಂಥ ಅಶೋಕ್ ಹೊನ್ನಳ್ಳಿ ಅವರು ಮಾತಾಡ್ತಾರಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ಹೊನ್ನಳ್ಳಿಯವರು ಈ ಹಿಂದೆ 25 ಎಕರೆ ಜಾಗ ಖರೀದಿ ಮಾಡಿಸಿದ್ದು ಇಲ್ಲಿಯವರೆಗೆ ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ. 500 ನಿವೇಶನಗಳು ಅಲಾಟ್ಮೆಂಟ್ ಆಗಿದ್ದು ಡೆವಲಪ್ಮೆಂಟ್ 0 ಆಗಿದೆ. ಸರ್ಕಾರಿ ನೌಕರರು ನಮಗೆ ಯಾವುದೇ ಹಣ ಅಭಿವೃದ್ಧಿಗಾಗಿ ನೀಡಿಲ್ಲ. ನಾನು ಅದರ ಅಭಿವೃದ್ಧಿಗಾಗಿ 1.5 ಕೋಟಿ ಖರ್ಚು ಮಾಡಿದ್ದೇನೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಅಶೋಕ್ ಹೊನ್ನಳ್ಳಿ, ಚಂದ್ರಕಾಂತ್ ಕಾಳ್ಗಿ, ಕಾನೂನು ಸಲಹೆಗಾರರಾದ ದೇವೇಂದ್ರ ಅಶೋಕ್ ಹೊನ್ನಳ್ಳಿ, ಕಾನೂನು ಸಲಹೆಗಾರರಾದ ಚಂದ್ರಕಾಂತ್ ಕಾಳ್ಗಿ, ದೇವೇಂದ್ರ ರಾಜಪುರ್, ಸುನಿಲ್ ಅಳ್ಳುಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಟೋಟಲಿ ಈ ಡೆವಲಪ್ಮೆಂಟ್ ಮಾಡೋಕೆ 15 ವರ್ಷ ಆಯಿತು, ಇನ್ನೂ 0 ಏನೂ ಮಾಡಿಲ್ಲ. ಅವ್ರ ಅವಧಿ ಪ್ರಕಾರ ಅವ್ರದ್ದು ಪೀರಿಯಡ್ ಮುಗೀತಂದ್ರೆ ಒಂದೇನೇ ಪೇಪರ್ ತೋರಿಸೋದು ಏನೇ ಅಂತಂಬೋದು ಮತ್ತೆ ನಿಂದ್ರೋದು ಮತ್ತೆ ಗೆದೆ ಅದು.
ಜಿ ಡಿ ಒಂದು ವರ್ಷ ಅದು ಪ್ರಿಂಟ್ ಮುಗಿಯೋದು ಮತ್ತು ಜಿ ಡಿ ಲೇಔಟ್ ಅಪ್ರೂವ್ ಮಾಡಿದೆವು ತೋರಿಸೋದು ಮತ್ತು ಗೆದೋದು ಮತ್ತು ಈಗ ಮುಂದೆ ಅಂಕಾರ 40% ರಿಲೀಸ್ ಆಗ್ಯಾವ ನಾವು ರಿಜಿಸ್ಟರ್ ಮಾಡ್ತೀವಿ ಅಂಬೋದು ಮತ್ತು ಅದೇ ಆಸೆ ತೋರಿಸ್ಕೊತೆ ಈಗ 3 ಸರಿ ಗೆದ್ದಾರೆ ಇನ್ನೂ ಏನು ಡೆವಲಪ್ಮೆಂಟ್ ಏನೂ ಇಲ್ಲ ರೀ ಏನು ರೀ ಈಗ ಟೋಟ್ಲಿ ಜಿ ಡಿ ಲೇಔಟ್ ಅಪ್ರೂವ್ ಆದ್ಮ್ಯಾಕೆ 40% ರಿಲೀಸ್ ಆಗಿರ್ತಾವೆ ರೀ ಟೋಟಲ್ ಎಷ್ಟು ಪ್ಲಾಟ್ 500 ಆಯ್ತು 500 ಪ್ಲಾಟ್ ಅದ ಇಲ್ಲ 500 ಮಂದಿ ಪೂರಾ ಅಲೌಟ್ ಆಗ್ಯದ ರೀ ಅಡ್ವಾನ್ಸ್ ರೊಕ್ಕನೂ ತೊಗೊಂಡಾರ ರೀ ಬಟ್ ಇನ್ನೂ ಡೆವಲಪ್ಮೆಂಟ್ ಏನೂ ಮಾಡಿಲ್ಲ ರೀ ಜೀರೋ ಡೆವಲಪ್ಮೆಂಟ್ ಈಗ ನಾವು ಎಲ್ಲ ಖರ್ಚು ವೆಚ್ಚ ನಾವು ಮಾಡಿದೆವು ಅಂದ್ರೆ ಭೀ ನಮಗೆ ಕೊಡೋಕ್ಕೆ ತಯಾರಿಲ್ಲ ಇನ್ನೂ ಕಲೆಕ್ಷನ್ ಆಗಿಲ್ಲ ಕಲೆಕ್ಷನ್ ಆದ್ಮೇಲೆ ಕೊಡ್ತೀವಿ ಅಂತಾರೆ ಹಿಂಗೆ ಆಗಿ 15 ವರ್ಷ ಆಯ್ತು ರೀ ಇಲ್ಲ ರೀ ನಾವು ನೋಡ್ರಿ ಗೌರ್ಮೆಂಟ್ ಸ್ಟೂಡೆಂಟ್ ಒಳ್ಳೇದಾಗಲ್ಲಂತೆ ಮಧ್ಯಂತರ ವಹಿಸಿ ನಮ್ಮ ಬೀಗರ್ ನೆಂಟ್ರದಾಗೆ ಇಸ್ಕೊಟ್ಟದು 25 ಎಕರೆ ನಾವು ಮಧ್ಯಂತರ ಆಗಿ ಡೆವಲಪ್ಮೆಂಟ್ ಮಾಡೋಕ್ಕೆ ನನಗೆ ಕೊಟ್ಟದ್ರಿ ನಾನೇ ಲ್ಯಾಂಡ್ ಇಸ್ಕೊಟ್ಟಿನಿ ನನಗೆ ಡೆವಲಪ್ಮೆಂಟ್ ಮಾಡೋಕೆ ಕೊಟ್ಟಾರ್ರಿ ಕೊಟ್ಟಿಲ್ಲ ಕೊಟ್ಟಿದ್ರೆ ದಾಖಲಾತಿ ತೋರ್ಸಂತ ಹೇಳ್ರಿ ಚೆಕ್ ಮುಖಾಂತರ ಸರ್ಕಾರಿ ನೌಕರರ ₹10 ಕೊಟ್ಟಿಲ್ಲ ಕೊಡಲ್ಲ ತೋರಿಸಲ್ಲ ಅವ್ರು ಚೆಕ್ ಮುಖಾಂತರ ಕೊಟ್ಟಾರ RTGS ಮಾಡ್ಯಾರ ಏನು ತೋರ್ಸಲ್ಲ ಲೀಗಲಿ ₹10 ನೋಟ್ ಭೀ ನಾವು ತೊಗೊಂಡಿಲ್ಲ ರೀ ಹಂಗೆ ಕೊಟ್ಟಿರಪ್ಪ ತೋರ್ಸಲ್ಲ ಅದಕ್ಕೇನಿಲ್ಲ ರೀ ಏನು ಸರ್ ಈಗ ₹1.5 ಕೋಟಿ ಮಾಡ್ಯಾರ ಹಾಂ NAGD ರೋಡ ಕನೆಕ್ಟಿಂಗ್ ರೋಡ್ ಎಲ್ಲ ಮಾಡಿ ಕಲೆಕ್ಷನ್ ರೋಡ್ ರೀ ಅದು ಗ್ರೀನ್ ಬೆಲ್ಟ್ನಾಗ ಐತ್ರಿ ಬೆಂಗಳೂರಿಗೆ ಹೋಗಿ ಅದು ಪರಿವರ್ತನೆ ಮಾಡ್ಕೊಂಡು ಭೀ ತದ ರೀ ಏನೇ ಮಾಡ್ಸದ ಜಿ ಡಿ ಲೇಔಟ್ ಅಪ್ರೂವ್ ಮಾಡ್ಸದ ಮತ್ತು ಅರ್ಧ ಕಿಲೋಮೀಟ್ರ್ ಲ್ಯಾಂಡಿಗೆ ರಸ್ತೆ ಇದ್ದಿಲ್ಲ ರೀ ಕೆಲವೊಂದು ಲ್ಯಾಂಡ್ ಪರ್ಚೇಸ್ ಮಾಡಿ ನಾವು 30 ಫೀಟಿನ ರೋಡ್ ಮಾಡಿದ್ದೇವೆ ರೀ ಮೆಟ್ಲಿಂಗ್ ರೋಡ್ ಮಾಡಿದ್ದೇವೆ ಮತ್ತು ಗ್ರಾಮ ಪಂಚಾಯತ್ ರೀ ಟ್ಯಾಕ್ಸ್ ತಗ್ತಾ ಇಲ್ಲ ಅಂತಾರೆ ಗ್ರಾಮ ಪಂಚಾಯತ್ನಲ್ಲಿ ಹಾಂ ಅದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ಅಂತ ಕೇಳ್ತಾರೆ ಅಧ್ಯಕ್ಷರು ಅದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ರಿ ಇದ್ರ ಬಗ್ಗೆ ನಂಗೆ ಮಾಹಿತಿ ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ಅದೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಕೇಳ್ತಾರೆ ಅದ್ರ ಬಗ್ಗೆ ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ಹೇಳ್ತೀರಿ ನೀವು ರೀ ಪಂಚಾಯತಿ ರೀ ಪಂಚಾಯತ್ನಲ್ಲಿ ಟ್ಯಾಕ್ಸ್ ಕಟ್ಲಿಕ್ಕೆ ಹೋಗ್ತಾ ಇಲ್ಲ ಅದು ತಿಳ್ಕೊಬೇಕ್ರಿ ಅಧ್ಯಕ್ಷರು ಈಗೇನು ಇದ್ದಾರಲ್ಲ ನಾಗಪ್ಪ ಹೊಂಡಳ್ಳಿಯವರು ಅವ್ರು ತಿಳ್ಕೊಬೇಕ್ರಿ ಡೆವಲಪ್ಮೆಂಟ್ ಮಾಡುವಂಥ ಡೆವಲಪರ್ಸ್ನೂ ನೀವು ಸಪೋರ್ಟ್ ಮಾಡಲ್ಲ ಅವ್ರು ಖರ್ಚು ಮಾಡಿದ ವೆಚ್ಚನೂ ಕೊಡಲ್ಲ ಅಂದ್ರೆ ಹೆಂಗೆ ಡೆವಲಪರ್ಸ್ ರೊಕ್ಕ ಇಲ್ಲಿವರೆಗೂ 1.5 ಕೋಟಿ ಹಾಕಿದ್ದಾರೆ ಆಲ್ರೆಡಿ ಅಶೋಕ ಡೆವಲಪರ್ಸ್ ₹10 ಕೊಡೋಕೆ ತಯಾರಿಲ್ಲ ಇನ್ನೂವರೆಗೂ ಕೊಟ್ಟಿದ್ದಾರಪ್ಪ ಅಂದ್ರೆ ದಾಖಲಾತಿ ತೋರಿಸಲಕ್ರಿ ಚೆಕ್ ಕೊಟ್ರ RTGS ಕೊಟ್ರ ಯಾವ ರೀತಿ ಮಾಡ್ಯಾರ ಕೊಡು ಅಂತ ಹೇಳ್ರಿ ಅದಕ್ಕೆ ಅವ್ರೇನು ಹೋದ ಸಲ ಏನು ಮೊನ್ನೆ ಏನು ಪ್ರೆಸ್ ಮೀಟ್ ಮಾಡಿದಾರೆ ಅಂತ ಹೇಳ್ತಿರಲ್ಲ ಆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಲ್ಲಿ ಏನಾದರೂ ಚೆಕ್ ಮುಖಾಂತರ ಕೊಟ್ಟಿದ್ರೇನು ನಡವಳಿಕೆ ಪಾಸ್ ಮಾಡಿದಾರೇನು ಅಂತ ಕೇಳ್ರಿ ಅದ್ರ ಬಗ್ಗೆ ಚೆಕ್ ಮುಖಾಂತರ ಈಗ ಅದೇನು ಪ್ರೈವೇಟ್ ಅಲ್ರಿ ಗೌರ್ಮೆಂಟ್ಲಿಂದ ಅದ ಅಥಾರಿಟಿ ಇದೆ ಏನೇ ಮಾಡಿದ್ರು ಚೆಕ್ ಥ್ರೋ ಮ್ಯಾಕ್ ಕೊಡಬೇಕು RTGS ಮಾಡಬೇಕು DD ಕೊಡಬೇಕು ಗೌರ್ಮೆಂಟ್ DD ಕೊಡಬೇಕು ಏನು ಕೊಟ್ಟಿದ್ದಾರೆ ತೋರ್ಸಂತ ಹೇಳಿ ನಾವು ಅದಕ್ಕೆ ಹೇಳ್ತೇವಂತ್ರಿ ನಮ್ಮಲ್ಲಿ ಅಕೌಂಟಿಗೆ ಇವರು ಅಶೋಕ ಡೆವಲಪರ್ ಜಮಾ ಆಗ್ಯಾವೇನು ತೋರ್ಸಮಂತ್ರಿ ಅವ್ರು ಚೆಕ್ ತೋರಿಸಲಿಲ್ಲ DD ಚೆಕ್ RTGS ಏನು ತೋರಿಸಲ್ಲಕ್ರಿ 2012ರಿಂದ ನಮ್ಮ ಕಾಕನವರೇ ಇದ್ದಾರೆ ಅಂತ ಹೇಳ್ಕಿಂದ ಮಾಡಿದಂಥ ಅಶೋಕ ನಳ್ಳಿಯವರು ಇವತ್ತು ಅವರಿಗೆ ಉಲ್ಟಾ ತಿರುಗಿ ಬೀಳ್ತಾರಪ್ಪ ಅಂದ್ರೆ ಇದು 2012ರಲ್ಲಿ ಆಗಿದ್ದ ಅಗ್ರಿಮೆಂಟ್ ರೀ ನೋಡ್ರಿ ಅಗ್ರಿಮೆಂಟ್ ಅಲ್ಲಿ 14-15ದಾಗ 2014-15ರಲ್ಲಿ ನೋಂದಣಿ ಆಗಿದ್ದು ಸಬ್ ರಿಜಿಸ್ಟರ್ ಶೆಲ್ಡ್ ಅದರಲ್ಲಿ ಅಶೋಕ ಡೆವಲಪರ್ಸ್ ಅಂತೂ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ನೀವೇ ಕೊಟ್ಟಿದ್ರಿ ನೀವೇ ಸಪೋರ್ಟ್ ಮಾಡಿದ್ರಿ ನಮ್ಮ ಸರ್ಕಾರಿ ನೌಕರಿಗೆ ಹಿತದೃಷ್ಟಿಯಿಂದ ನೀವು ಸಪೋರ್ಟ್ ಮಾಡಿರಿ ನಮಗೆ ನೀವೇ ಡೆವಲಪ್ಮೆಂಟ್ ಮಾಡಿರಿ ಕಲಬುರಗಿಯಲ್ಲಿರುವಂಥ ಲೇಔಟ್ಗಳು ಮಾದರಿ ಲೇಔಟ್ ಮಾಡಿರಿ ಅನ್ನುವಂಥ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಹೇಳಿದ್ದಾರೆ ಇವತ್ತು ಅವರೇ ಕೈ ಕೊಡ್ತಾ ಇದ್ದಾರೆ ಅದಕ್ಕಿಂತ ಇನ್ನೊಂದು ರೀ 2016-17ರಲ್ಲಿ ಮತ್ತೊಂದು ಫೈನಲ್ ಅಗ್ರಿಮೆಂಟ್ ಆಗಿದೆ ಅದ್ರಾಗ ಅಶೋಕ ಡೆವಲಪರ್ಸ್ ಅಂತ ಕೊಟ್ಟಿದ್ದಾರೆ ಎಂಥ ಎಂಟೈರ್ ದಾಖಲಾತಿ ವಿತ್ ರಿಜಿಸ್ಟರ್ಗೆ ಸಾಥ್ ನಿಮ್ಮನ್ನು ಕೊಡ್ತೀವಿ ಅವ್ರು ಏನು ಕೊಡ್ತಾರೆ ಕೊಡಲ್ಲಕ್ರಿ ಅವ್ರು ಕೌಂಟ್ರ್ ಕೊಟ್ಟರು ಕೊಡಲಕ್ಕೆ ಅದಕ್ಕೆ ನಾವು ಕೊಡುತ್ತಾ ಇರ್ತೀವಿ ಅದಕ್ಕೆಂದ್ರೆ ನಮಗೆ ಇವತ್ತು ನಮ್ಮದು ಒಂದೇ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಅಶೋಕ ಹೊಂಡೋಳಿಯರಿಗೆ ಆದಂಥ ಅನ್ಯಾಯ ಸರ್ಕಾರಿ ನೌಕರರಿಗೂ ಕೂಡ ನಿವೇಶನ ಹಂಚಿಕೆ ಮಾಡಿದ ನಂತರ ಅವರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಇನ್ನೂವರೆಗೂ ಕೆಲವರಿಗೆ 50% ರಿಜಿಸ್ಟರ್ ಆಗಿಲ್ಲ 50% ಓನ್ಲಿ ನೋಟ್ರಿ ರಿಜಿಸ್ಟ್ರೇಷನ್ ಆಗ್ಯಾವ ಈಗ ಹೇಳಿದ್ರಲ್ಲ ನಮ್ಮ ಮಾಧ್ಯಮ ಸಹೋದರ ಕೇಳಿದ್ರು ಗ್ರಾಮ ಪಂಚಾಯತ್ನಲ್ಲಿ ಮುಟೇಷನ್ ಮಾಡ್ತಾ ಇಲ್ಲ ಟ್ಯಾಕ್ಸ್ ತೊಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಡೆವಲಪ್ಮೆಂಟ್ ಆದರೆ ಕೊಡ್ಬೇಕಲ್ರಿ NAGD ಎರಡು ಮಾಡಿದ್ದಾರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ವಾಪಸ್ ಡೆವಲಪರ್ಸ್ಗೆ ಅಮೌಂಟೇ ಕೊಡ್ಬೇಕು ರಿಲೀಸೇ ಮಾಡಿಲ್ಲ ಇನ್ನೂವರೆಗೂ
ಸುಮಾರು 14 ವರ್ಷದಿಂದ ಆಲ್ರೆಡಿ ಇಲ್ಲಿವರೆಗೂ 1.5 ಕೋಟಿ ಖರ್ಚು ಮಾಡ್ಯಾರ ಅಂದ್ರೆ ಅದ್ರ ಬಡ್ಡಿ ಗಿಡ್ಡಿ ಏನಾಗಬೇಕು ಅವ್ರಿಗೆ ಹೇಳ್ರಿ. ಈಗ ಇನ್ನೊಂದು ವಿಶೇಷ ಏನಪ್ಪ ಅಂದರೆ 2025-26ರಲ್ಲಿ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನಪ್ಪ ಅಂತಂತಂದ್ರೆ ಕರ್ನಾಟಕ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ 52ನೇ ಮಹಾಸಭೆಯ ವಾರ್ಷಿಕ ವರದಿ